ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ತೊಂಡೆಕಾಯಿ ಪಲ್ಯ ಆರೋಗ್ಯಕ್ಕೆ ಭಾಳ ಚಲೋ ರೀ. ತೊಂಡೆಕಾಯಿ ಪ್ರತಿಯೊಬ್ಬರು ತಿನ್ನಲೇಬೇಕು ರೀ. ಅದನ್ನು ತಿಂದ್ರಂತೆ ಭಾರಿ ಅಂದ್ರೆ ಭಾರಿ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ರೀ. ತೊಂಡೆಕಾಯಿ ಪಲ್ಯ ಅಂದ್ರೆ ಮೂಗು ಯಾರು ಮುರಿತಾರಲ್ರಿ ಅಂಥವ್ರಿಗೆ ಈಗ ನಾ ಮಾಡಿದೇನ್ರಲ್ಲ ಹಿಂಗೆ ಪಲ್ಯ ಮಾಡಿ ಕೊಟ್ಟು ನೋಡ್ರಿ. ಅಷ್ಟು ರುಚಿಯಾಗಿರ್ತೈತೆ ರೀ. ತೊಂಡೆಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ರೀ. ತೊಂಡೆಕಾಯಿ ಪಲ್ಯ ಅದಕ್ಕೆ ಈಗ ತೊಂಡೆಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ನಾನು ರೊಟ್ಟಿ ಹಿಂಬಲೆ ಚಪಾತಿ ಹಿಂಬಲೆ ಎಲ್ಲದಕ್ಕೂ ಭಾರಿ ಚಲೋ ಆಗ್ತೈತಿ ರೀ. ಸೈಡ್ ಅನ್ನೋದು ಹಿಂಬಲೆನೂ ಭಾಳ ಚಲೋ ರೀ. ನಾನು ಈಗ ಒಂದು ಪಾವು ಕೆ ಜಿ ಅಷ್ಟು ತೊಂಡೆಕಾಯಿ ತೊಗೊಂಡಿನಿ ನೋಡ್ರಿ. ಈ ದೊಡ್ಡ ಅದಾವೆ ರೀ, ಸಣ್ಣವೂ ಅದಾವೆ. ಒಂದು ಪಾವು ಕೆ ಜಿ ಅಷ್ಟು ತೊಂಡೆಕಾಯಿ ತೊಗೊಂಡಿರಲ್ಲ ಅವನ್ನ ಈಗ ಒಂದು ಪಾವು ಕೆ ಜಿ ಅಷ್ಟು ತೊಂಡೆಕಾಯಿ ಸ್ವಚ್ಛಗೆ ತೊಳೆದು ಇಟ್ಕೊಂಡಿನಿ ರೀ. ನಾನು ಅವನ್ನ ಈಗ ಕಟ್ ಮಾಡಕತ್ತೀನಿ ನೋಡ್ರಿ. ನಾನು ತೊಂಡೆಕಾಯಿ ಸಣ್ಣ ಪೀಸ್ ಹಾಕಿ ಕಟ್ ಮಾಡೋಣ. ದೊಡ್ಡ ಏನು ಬಿಟ್ಟರೆ ಸಣ್ಣ ಕಟ್ ಮಾಡೋಣ್ರಿ. ಇವನ್ನ ತೊಂಡೆಕಾಯಿ ಸಣ್ಣ ಕಟ್ ಮಾಡಿಕೊಂಡು ಒಂದು ಹೋಳೊಳಗೆ 8 ಹೋಳು ಮಾಡ್ಕೊಳ್ಳೋಣ್ರಿ. 8 ಹೋಳು ಮಾಡ್ಕೊಂಡ್ವಿ ಅಂದ್ರೆ ಫುಲ್ ಸಣ್ಣ ಹಾಕವ. ಯಾಕಂದ್ರೆ ಉಗ್ಗದ ಮೇಲೆ ಬೇಯಿಸೋಣ್ರಿ ಇವನ್ನ. ಅಂದ್ರೆ ಸ್ವಲ್ಪ ಈಗ ದೊಡ್ಡ ಅದು ಅಂದ್ರೆ ಉಗ್ಗದ ಮೇಲೆ ಅಷ್ಟೊಂದು ಪಟ್ನ ಮೆತ್ತಗೆ ಆಗಂಗಿಲ್ಲರವ. ಹಿಂಗಾಗಿ ಸ್ವಲ್ಪ ಸಣ್ಣ ನೋಡಿಕೊಂಡು ಕಟ್ ಮಾಡಕತ್ತೀನಿ ನೋಡ್ರಿ. ನಾನು ನಿಮಗೆ ಹೆಂಗೆ ಅನುಕೂಲ ಆಕತ್ತಲ್ಲ ಹಂಗೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಕಡಾವಂಗೆ ನೀರು ತೊಗೊಂಡಿನಿ ನೋಡ್ರಿ. ನಾನು ನೀರು ತೊಗೊಂಡು ಅದ್ರ ಮೇಲೆ ಸಾಣಿಗೆ ಇರ್ತೈತಿಲ್ಲ, ತೂತಿನ ಸಾಣಿಗೆ, ಆ ಸಾಣಿಗೆ ಇಟ್ಟೀನಿ ನೋಡ್ರಿ. ಸಾಣಿಗೆ ಇಟ್ಟು ಅವನೇನು ತೊಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ದಿರಲ್ಲ, ಈಗ ಅವನ ತೊಂಡೆಕಾಯಿ ಅದ್ರಾಗೆಲ್ಲ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನಾವು ಹಿಂಗೆ ಉಗ್ಗದ ಮೇಲೆ ಬೇಯಿಸಿದ್ವಿಪ್ಪ ಅಂದ್ರೆ ಫುಲ್ ಮೆತ್ತಗಾಗಿಬಿಡ್ತಾವೆ. ಅಷ್ಟೊಂದು ಮೆತ್ತಗಾಗಂಗಿಲ್ಲ. ಅಷ್ಟೇ ಒಂದು ಸ್ವಲ್ಪ ಉಗ್ಗದ ಮೇಲೆ ಕುದ್ದಂಗೆ ಆಗಿರ್ತಾವ್ರಿ. ಈಗ ಕುದ್ದಾವ ನೋಡ್ರಿ. ಈಗ ನಾನು ಅದಕ್ಕೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ಸ್ವಲ್ಪ ಒಂದು ಕಡಾವಂಗ್ಯಾಗ ಎಣ್ಣೆ ಹಾಕಿದ್ರೆ ನಾನು ಎಣ್ಣೆ ಹಾಕಿದ ಆದಮೇಲೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ಹಾಕಿ ಸಣ್ಣ ಗ್ಯಾಸ್ ಮೇಲೆ ಸ್ವಲ್ಪ ಸ್ಮೆಲ್ ಬರುವವರೆಗೂ ಹುರ್ಕೋಬೇಕ್ರಿ. ಇವನ್ನ ಫುಲ್ ಜೋರಿಟ್ಟು ಹುರ್ಕೊಂಡ್ವಿಪ್ಪ ಅಂದ್ರೆ ಕಡಲೆಬೇಳೆ, ಉದ್ದಿನಬೇಳೆ ಹೊತ್ತಿ ಬಿಡ್ತಾವೆ. ಹೀಗಾಗಿ ಸ್ವಲ್ಪ ಸಣ್ಣ ಗ್ಯಾಸ್ ಮೇಲೆ ನಾವು ಹುರ್ಕೊಂಡು ಈಗ ಮೊಟ್ಟೆ ಜೀರಿಗೆ ಹಾಕಿದ್ದೀನಿ ನೋಡ್ರಿ. ನಾನು ಲಾಸ್ಟಿಗೆ ಮೊಟ್ಟೆ ಜೀರಿಗೆ ಹಾಕತ್ತೀನಿ ರೀ. ನಾನು ಫಸ್ಟಿಗೆ ಹಾಕಿದ್ರೆ ಮೊಟ್ಟೆ ಜೀರಿಗೆ ಸ್ವಲ್ಪ ಹೊತ್ತಿ ಬಿಡ್ತಾವ್ರು. ಈಗ ಸ್ವಲ್ಪ ಹುರಿದಾಗಿದ್ದಾವೆ. ಈಗ ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡ್ರಿ. ಹಾಕಿ ಈಗ ನೀರು ಹಾಕಲ್ದ ಹಿಂಗೆ ತರಿಯಾಗಿ ನಾವು ರುಬ್ಕೊಂಬರ್ಬೇಕು ರೀ. ರುಬ್ಕೊಂಬಂದು ಈಗ ಅದ ಕಡಾವಂಗಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ. ನಾನು ಎಣ್ಣೆ ಹಾಕಿದಾದ್ಮೇಲೆ ಎಣ್ಣೆ ಕಾದೈತ್ರಲ್ಲ, ಎಣ್ಣೆ ಕಾದಾದ್ಮೇಲೆ ಈಗ ಉಳ್ಳಿಗಡ್ಡೆ ಹಾಕಿದ್ದೀನಿ ರೀ. ನಾನು ಉಳ್ಳಿಗಡ್ಡೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಟಮಾಟಿ ಹಣ್ಣು ಹಾಕಿದೆ ನೋಡ್ರಿ. ನಾನು ಈಗ ಟಮಾಟಿ ಹಣ್ಣು ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಾಗನ ಫ್ರೈ ಮಾಡ್ಕೊಂಡ್ರಿ. ನಾವು ಸ್ವಲ್ಪ ಮೆತ್ತಗಾಗೋ ಮಟ್ಟಿಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದೇ ಸಲ ಕೆರ್ಬೇವು ಹಾಕಾಕತ್ತೀನಿ ನೋಡ್ರಿ. ನಾನು ಕೆರ್ಬೇವನ್ನು ಈಗ ಅದ ಎಣ್ಣೆಯಾಗನ ಫ್ರೈ ಮಾಡ್ಕೊಂಡ್ರಿ. ಈಗ ಫ್ರೈ ಆದ್ದರಿಂದ ಈಗ ನಾವೇನು ಉಗ್ಗದ ಮೇಲೆ ಬೇಯಿಸಿ ಇಟ್ಕೊಂಡಿದ್ದಿರಲ್ಲ ತೊಂಡೆಕಾಯಿ, ತೊಂಡೆಕಾಯಿನೂ ಈಗ ಒಗ್ಗರಣೆ ಒಳಗೆ ಹಾಕಾಕತ್ತೀನಿ ನೋಡ್ರಿ. ನಾನು ಹಾಕಿದಾದ್ಮೇಲೆ ಈಗ ನಾವು ಮಸಾಲೆ ಏನು ರುಬ್ಕೊಂಡ್ಬಂದಿದ್ದೀರಲ್ಲ, ನೀರು ಹಾಕಲ್ದ ತರಿಯಾಗಿ ರುಬ್ಕೊಂಡು ಏನು ಬಂದಿತ್ತು, ಈಗ ಅದು ಮಸಾಲೆ ಹಾಕಿ ಅದ್ರಾಗನ ಮಿಕ್ಸ್ ಮಾಡಿಬಿಡೋಣ್ರಿ. ನಾವು ಪೂರ್ತಿ ಅದಕ್ಕೆ ಹತ್ಕೋಬೇಕ್ರಿ. ಅಲ್ಲಿವರೆಗೆ ನಾವು ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೀವು ನೀರು ಹಾಕಲ್ದ ಹಿಂಗೆ ತಿಂದರೂ ನಡಿತೈತೆ. ಸ್ವಲ್ಪ ಗ್ರೇವಿ ಟೈಪ್ ಬೇಕಂದ್ರೆ ಸ್ವಲ್ಪ ನೀರು ಹಾಕಿದ್ರೂ ನಡಿತೈತೆ. ನಾನು ಉಪ್ಪು ಖಾರ ಎಲ್ಲದಕ್ಕೂ ಹತ್ಕೊಲ್ಲಪ್ಪ ಅಂಥೇಳಿ ಸ್ವಲ್ಪ ನೀರು ಹಾಕಿದೆ ರೀ. ನಾನು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ನಾನು ನಿಮ್ಗೆ ಇದಕ್ಕಿಂತ ಇನ್ನೂ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀರು ಹಾಕಿದ್ರೆ ನಡಿತೈತ್ರಿ. ಈಗ ಸ್ವಲ್ಪ ಅರಿಶಿನ ಹಾಕಾಕತ್ತೀನಿ ನೋಡ್ರಿ. ನಾನು ಅರಿಶಿನ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಹಾಕಿದಾದ್ಮೇಲೆ ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡೋಣ್ರಿ. ನಾವು ಒಮ್ಮೆ ಮಿಕ್ಸ್ ಮಾಡಿ ನಾವು ಒಂದು 5 ನಿಮಿಷ ಸಣ್ಣ ಗ್ಯಾಸ್ ಮೇಲೆ ಬಿಟ್ಟಿವಪ್ಪ ಅಂದ್ರೆ ಪೂರ್ತಿ ಉಪ್ಪು ಖಾರ ಮಸಾಲೆ ಎಲ್ಲ ತೊಂಡೆಕಾಯಿಗೆ ಹತ್ಕೊಂಡ್ಬಿಟ್ಟಿರ್ತೈತ್ರಿ. ಈಗ ಒಂದು 5 ನಿಮಿಷ ಆದಮೇಲೆ ನಾವು ಮುಚ್ಚಳ ತೆಗೆದು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿದ್ವಿಪ್ಪ ಅಂದ್ರೆ ನಮ್ಮದು ಪಲ್ಯ ರೆಡಿ ಆದಂಗೆ ನೋಡ್ರಿ. ಏನು ಟೈಮ್ ಏನು ಹತ್ತಂಗಿಲ್ಲ ರೀ. ಆಗಿಂದಾಗ ರೆಡಿಯಾಗಿ ಬಿಡ್ತೈತೆ ರೀ. ರೊಟ್ಯಾಗ, ಹಣ್ಣದಾಗ, ಚಪಾತಿಗೆ ಎಲ್ಲದಕ್ಕೂ ಚಲೋ ಇರ್ತೈತೆ ರೀ. ನೀವು ಒಮ್ಮೆ ಮಾಡಿರಿ, ಹೆಂಗೆ ಆಕತ್ತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.